ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾನು ಗೀತಾ. ಇದು ಕ್ರಿಸ್ಮಸ್ ಸೆಲೆಬ್ರೇಷನ್ ವ್ಲಾಗ್ ಆಗಿರುತ್ತೆ. ಹಿಂದಿನ ದಿನವೇ ವಿನೀತ್ಗೆ ನಮ್ಮ ನೈಬರ್ ಒಬ್ಬರು ಕ್ರಿಸ್ಮಸ್ ಟ್ರೀನ ಗಿಫ್ಟಾಗಿ ಕೊಟ್ಟಿದ್ರು. ಸೊ ವಿನೀತ್ ಕ್ರಿಸ್ಮಸ್ ಟ್ರೀಗೆ ಡೆಕೋರೇಷನ್ ಮಾಡಬೇಕಂತ ಹೇಳ್ಬಿಟ್ಟು ಡೆಕೋರೇಷನ್ ಐಟಮ್ಸ್ ಕೂಡ ತರಿಸ್ಕೊಂಡಿದ್ದ. ಸೊ ಅದಕ್ಕೆ ಡೆಕೋರೇಷನ್ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾನೆ. ಚಾಕ್ಲೇಟ್ ಕ್ಯಾಂಡಿ. You have to ಅದು ಇದೆಲ್ಲ ನೀಟ್ ಅದನ್ನ ಅಲ್ಲಿ ಹ್ಯಾಂಗ್ ಮಾಡಬೇಕು. Yeah. Yes, jingle bell. But where is the thread for it? That's just to put on that. Okay, nice man. Looks nice. Wait. Start arranging them. Okay, wait. Wow, a gift. ವಾಟ್ ಇಸ್ ದಟ್? This is a gift. ಶೋ ಮಿ. But just ವಾವ್, ಲುಕ್ಸ್ ಸೋ ಕ್ಯೂಟ್ ಅಲ್ಲ? so it's covered. As you know, this is the star up top. But as if you know, in videos they look different, but this looks quite white. ಓಕೆ. Look at this, Santa. ಓಕೆ. And one more bed, a bigger one, and a bigger gift. Whoa! Oh my God, this looks bigger. Do you know what this is? Well, I don't know what this is. It's quite like angel. Here's one angel too. Ooh. Candy stick. ಕ್ಯಾಂಡಿ ಸ್ಟಿಕ್. Candy stick with a cut shape. Can I show you? ನೈಸ್. Look at this angel. This is Noah's angel lives in heaven. Look. With the gift on top of the instruments. But it's quite too funny. The last one, you know. ವಾಟ್ ಇಸ್ ದಟ್? Merry Christmas for you and our viewers. ವಾವ್, ನೈಸ್. So I want to say you all Merry Christmas and for our viewers. And also happy new year. And Happy New Year. Okay. So guys, which one I have to start? ಸ್ಟಾರ್ಟ್ ಎನಿ ಒನ್. Okay. So I'm gonna go start with the jingle bells. I'll start with this. Okay, if you want to stop that. Wait, what? Even the star on the top. Yeah. But how should I fix it? Wait, wait. What? Oh, okay. ಓಕೆ, ಟೇಕ್ ಒನ್ ಬೈ ಒನ್. ವಿನೀತ್ ಸ್ಕೂಲ್ನಲ್ಲೂ ಕೂಡ ಕ್ರಿಸ್ಮಸ್ ಟ್ರೀ ಇಟ್ಬಿಟ್ಟು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿರ್ತಾರೆ. ಸೊ ಅವನು ನಮ್ಮ ಮನೆಯಲ್ಲೂ ಕೂಡ ಇಡೋಣ, ಸಾಂತಾ ಬಂದುಬಿಟ್ಟು ಸರ್ಪ್ರೈಸ್ ಗಿಫ್ಟ್ ಇಟ್ಟಿರ್ತಾನೆ ಅಂತ ತುಂಬ ಹ್ಯಾಪಿಯಾಗಿ ಕ್ರಿಸ್ಮಸ್ ಟ್ರೀಗೆ ಡೆಕೋರೇಷನ್ ಮಾಡ್ತಿದ್ದಾನೆ. ನೋಡ್ತಿರ್ಬೋದು ನೀವು. Guys, how is my Christmas tree? ಅದಕ್ಕೆ ನಾನು ನನ್ನ ಹಸ್ಬೆಂಡ್ ಕೂಡ ಅವನಿಗೆ ಹೆಲ್ಪ್ ಮಾಡ್ತಾ ಇದ್ದೀವಿ ಡೆಕೋರೇಷನ್ ಮಾಡಲಿಕ್ಕೆ. ಲೈಕ್ ದಿಸ್. ಓಕೆ. ಮಕ್ಕಳಿಗೆ ಈ ಕ್ರಿಸ್ಮಸ್ ಅಂದರೆ ಸಾಂತಾ ಬಂದು ಗಿಫ್ಟ್ ಇಟ್ಟಿರ್ತಾನೆ ಅಂಥೇಳಿ ತುಂಬಾ ಹ್ಯಾಪಿಯಾಗಿರ್ತಾರೆ. ಸೊ ಹಾಗಾಗಿ ನಾವು ಕೂಡ ಓಕೆ ಅಂತೇಳ್ಬಿಟ್ಟು ಅವನಿಗೆ ಕ್ರಿಸ್ಮಸ್ದು ಡೆಕೋರೇಷನ್ ಐಟಮ್ಸ್ ಎಲ್ಲ ಕೊಡಿಸಿ ಅವನಿಗೆ ಡೆಕೋರೇಷನ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀವಿ. ವೆರಿ ನೈಸ್. ಕ್ರಿಸ್ಮಸ್ ಹಿಂದಿನ ದಿನ ವಿನೀತ್ ಈ ರೀತಿ ಡೆಕೋರೇಷನ್ ಮಾಡಿಬಿಟ್ಟು ಮಲ್ಕೊಂಡ. ಬೆಳಗ್ಗೆ ಎದ್ದು ನೋಡಿದಾಗ ಕ್ರಿಸ್ಮಸ್ ಟ್ರೀ ಹತ್ರ ಸಾಂತಾ ಸರ್ಪ್ರೈಸ್ ಗಿಫ್ಟ್ ಕೂಡ ಇತ್ತು. ವಿನೀತ್ಗೆ ತುಂಬಾ ಹ್ಯಾಪಿ ಆಯಿತು. ಆ ಮೂಮೆಂಟ್ನ ನಾನು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ.
ತುಂಬಾ ಖುಷಿಪಟ್ಟ ಅವನು ಆ್ಯಕ್ಚುಲಿ ಆ ಗಿಫ್ಟ್ ನೋಡಿಬಿಟ್ಟು. ಸೊ ಇಲ್ಲಿ ನೋಡ್ತಿರ್ಬೋದು ನೀವು ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಮಾಡ್ದ ವಿನೀತ್. ಓವರ್ ಆಲ್ ಲುಕ್ ಈ ಥರ ಇದೆ ಕ್ರಿಸ್ಮಸ್ ಟ್ರೀದು. ಹೇಗಾಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅವನು ಸ್ವಲ್ಪ ಫೋಟೋಸು ತಗೊಂಡ್ವಿ. ಹಾಗೆ ನಾವು ಅವತ್ತಿನ ದಿನ ಈವ್ನಿಂಗು ನಮ್ಮ ಮನೆ ಹತ್ರನೇ ಇರೋ ರಾಯಲ್ ಮೀನಾಕ್ಷಿ ಮಾಲ್ಗೆ ಹೊರಟ್ವಿ. ಕ್ರಿಸ್ಮಸ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿರ್ತಾರೆ ಅಲ್ಲಿ. ಸೊ ನೋಡ್ತಿರ್ಬೋದು ನೀವು ಇಲ್ಲಿ ಆಲ್ರೆಡಿ ನಾವು ಮಾಲ್ಗೆ ಬಂದ್ವಿ. ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಹಾಗೆ ಒಂದು ರೌಂಡು ನಿಮಗೆಲ್ಲ ತೋರಿಸ್ತೀನಿ. ಮಾಲ್ ಫುಲ್ಲು ಕ್ರಿಸ್ಮಸ್ ಡೆಕೋರೇಷನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಫುಲ್ ರೆಡ್ ಆ್ಯಂಡ್ ವೈಟ್ ಸ್ಟಾರ್ಗಳಿಂದ ಅಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ನೋಡ್ತಿರ್ಬೋದು ನೀವಿಲ್ಲಿ. ನೋಡಲಿಕ್ಕೆ ತುಂಬ ಸಖತ್ತಾಗಿ ಕಾಣಿಸ್ತಾ ಇತ್ತು. ಸೊ ನೋಡಿದ್ರಲ್ವಾ ಎಷ್ಟು ಬ್ಯೂಟಿಫುಲ್ಲಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ. ಇಲ್ಲಿ ನೋಡ್ತಿರ್ಬೋದು ನೀವು ಒಂದು ಹುಡುಗಿ ಎಷ್ಟು ಚೆನ್ನಾಗಿ ಆ ಜಿಂಗಲ್ ಬೆಲ್ಸ್ ಸಾಂಗಿಗೆ ರೀಲ್ಸ್ ಮಾಡಿಸ್ತಾ ಇದ್ರು. ಎಷ್ಟು ಕ್ಯೂಟಾಗಿ ಮಾಡ್ತಾ ಇದ್ಲಕ್ಕಿ. ಹಂಗೆ ಒಂದು ಗ್ಲಿಮ್ಸ್ ತೊಗೊಂಡೆ. ತುಂಬಾ ಕ್ಯೂಟಾಗಿದೆ ಮಗು ಕೂಡ. ಹಾಗೆ ಅವತ್ತಿನ ದಿನ ಕ್ರಿಸ್ಮಸ್ ಸೇಲ್ ಕೂಡ ನಡೀತಾ ಇತ್ತು. ಹಾಗೆ ನಾವು ಸ್ವಲ್ಪ ಮ್ಯಾಕ್ಸಿಗೆ ಹೋಗಿಬಿಟ್ಟು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಅಮೀಬಾ ಗೇಮ್ ಸೆಂಟ್ರಿಗೆ ಹೋದ್ವಿ. ಶಾಪಿಂಗಿದ್ದೆಲ್ಲ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಇವಾಗ ನಾವು ಇಲ್ಲಿ ಅಮೀಬಾ ಸೆಂಟ್ರಲ್ಲಿ ಇದ್ದೀವಿ. ವಿನೀತ್ಗೆ ಸ್ವಲ್ಪ ಗೇಮ್ ಆಡಿಸ್ಕೊಂಡು ಹೋದ್ರಾಯ್ತು ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದ್ವಿ. ಇಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ. ತುಂಬಾ ಫನ್ ಆಗಿರುತ್ತೆ ಇದು. ದೊಡ್ಡವರು ಕೂಡ ಎಂಜಾಯ್ ಮಾಡ್ಬೋದು ಈ ಗೇಮ್ನ. ನನ್ನ ಹಸ್ಬೆಂಡ್ ನನ್ನ ಮಗ ಇಬ್ಬರು ಸೇರಿ ಆಟ ಆಡ್ತಾ ಇದ್ದಾರೆ. ಸೊ ನೋಡ್ತಿರ್ಬೋದು ಇಲ್ಲಿ ವಿನೀತ್ ತುಂಬಾ ಹ್ಯಾಪಿಯಾಗಿದ್ದಾನೆ. ಈ ಥರ ಆಟ ಆಡಲಿಕ್ಕೆ ವಿನೀತ್ಗೆ ತುಂಬಾ ಇಷ್ಟ. ನಾನು ಒಂದು ಗೇಮ್ ಆಡಿದೆ ಅವನ ಜೊತೆಗೆ. ಸೊ ಆ ಗೇಮೆಲ್ಲ ನಾವೆಲ್ಲರೂ ಆಡಿದಾದ್ಮೇಲೆ ಇಲ್ಲಿ ವಿನೀತ್ ಕಾರ್ ರೇಸ್ ಗೇಮ್ ಆಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಬಂದ.
ನೋಡ್ತಿರ್ಬೋದು ನೀವಿಲ್ಲಿ. ತುಂಬಾ ಎಕ್ಸೈಟ್ ಆಗಿದ್ದಾನೆ ಈಗ ಗೇಮ್ ಆಡ್ಲಿಕ್ಕೆ ಅವನು. ತುಂಬ ಚೆನ್ನಾಗಿ ಗೇಮ್ ಆಡ್ತಾ ಇದ್ದಾನೆ. ಹಾಗೆ ಯಾವುದೇ ಮಾಲ್ಗಳಿಗೆ ಹೋಗಲಿ ವಿನೀತಿಂದು ಗೇಮ್ ಸೆಂಟರ್ಗಳಿಗೆ ಒಂದು ವಿಸಿಟ್ ಇದ್ದೇ ಇರುತ್ತೆ. ಈ ಥರ ಗೇಮ್ ಆಡಲಿಕ್ಕೆ ಅವನಿಗೆ ತುಂಬಾ ಇಷ್ಟ. ಸೊ ನೋಡ್ತಿರ್ಬೋದು ನೀವಿಲ್ಲಿ ತುಂಬ ಹ್ಯಾಪಿಯಾಗಿ ಆಡ್ತಾ ಇದ್ದಾನೆ. ಈ ಗೇಮಲ್ಲಿ ಅವನಿಗೆ ಸೆಕೆಂಡ್ ಪ್ಲೇಸ್ ಕೂಡ ಬಂತು. ನೋಡ್ತಿರ್ಬೋದು ನೀವಿಲ್ಲಿ. ಇಲ್ಲಿ ನೆಕ್ಸ್ಟ್ ಇನ್ನೊಂದು ಕಾರ್ ಗೇಮ್ ಆಡ್ತಾ ಇದ್ದಾನೆ. ಕಾರ್ಡಲ್ಲಿ ದುಡ್ಡು ಇರೋವರೆಗೂ ಎಷ್ಟಿದೆ ಅಲ್ಲಿವರೆಗೂ ಖಾಲಿ ಆಗೋವರೆಗೂ ಬಿಡೋದಲ್ಲ. ಅದು ಖಾಲಿ ಮಾಡಿಬಿಟ್ಟೇ ಮನೆಗೆ ಹೊರಡೋದವನು ಯಾವಾಗ ಬಂದ್ರೂ. ಇಲ್ಲಿ ನೋಡ್ತಿರ್ಬೋದು ನೀವು ಕಾರ್ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದಾನೆ ಯಾವುದು ಬೇಕಂತ ಹೇಳ್ಬಿಟ್ಟು. ನನ್ನ ಹಸ್ಬೆಂಡು ಮಧ್ಯೆ ಮಧ್ಯೆ ಅವನಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾಯಿದ್ರು ಯಾವ ಥರ ಗೇಮ್ ಆಡಬೇಕು ಅಂತ ಹೇಳಿಬಿಟ್ಟು.
ಅವನು ತುಂಬ ಚೆನ್ನಾಗಿ ಆಡ್ತಾ ಇದ್ದ ಗೇಮ್. ನೋಡ್ಬೋದು ನೀವು, ಇದರಲ್ಲಿ ಕೂಡ ವಿನ್ ಆದ. ನೆಕ್ಸ್ಟ್ ಆ ಗೇಮ್ ಮುಗಿದಾದ್ಮೇಲೆ ಇಲ್ಲಿ ಬಾಸ್ಕೆಟ್ಬಾಲ್ ಆಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿರ್ಬೋದು, ಅದು ಗೇಮ್ ಮುಗೀತು. ಇವಾಗಿಲ್ಲಿ ಬೈಕ್ ರೇಸ್ ಈ ಗೇಮ್ ಆಡ್ಲಿಕ್ಕೆ ಬಂದ. ಈ ಗೇಮ್ ಅಂತೂ ಸಖತ್ ಎಂಜಾಯ್ ಮಾಡ್ದ ಅವನು. ಬೈಕ್ ರೇಸ್ ತುಂಬಾ ಚೆನ್ನಾಗಿ ಆಡ್ದ. ಇದರಲ್ಲಿ ಫಸ್ಟ್ ಪ್ಲೇಸ್ ಕೂಡ ಬಂದ ಅವನು. ವಿನೀತ್ಗೆ ಇದು ಫೇವ್ರೆಟ್ ಗೇಮ್ ಅಂತಲೇ ಹೇಳ್ಬೋದು. ಅಷ್ಟೊಂದು ಎಂಜಾಯ್ ಮಾಡ್ತಾನೆ ಇದನ್ನು. ಯಾವಾಗ ಬಂದರೂ ಈ ಗೇಮ್ ಮಾತ್ರ ಮಿಸ್ ಮಾಡಲ್ಲ ಅವನು. ನೋಡ್ತಿರ್ಬೋದು ನೀವಿಲ್ಲಿ ಫಸ್ಟ್ ಪ್ಲೇಸ್ ಕೂಡ ಬಂದ ಅವನು. ಅವನು ಹ್ಯಾಪಿನೆಸ್ ನೋಡ್ತಾ ಇರ್ಬೋದು ನೀವು, ಎಷ್ಟೊಂದು ಹ್ಯಾಪಿಯಾಗಿ ಕುಣಿದಾಡ್ತಾ ಇದ್ದಾನೆ. ನೆಕ್ಸ್ಟ್ ಇದಾದಮೇಲೆ ಇನ್ನೂ 2 ಗೇಮ್ಗಳನ್ನ ಆಡಿಬಿಟ್ಟು ನಾವು ಮೆಕ್ಡೊನಾಲ್ಡ್ಸಿಗೆ ಹೋದ್ವಿ. ಮೆಕ್ಡೊನಾಲ್ಡ್ಸಲ್ಲಿ ಡಿನ್ನರ್ ಮುಗಿಸ್ಕೊಂಡು ಮನೆಗೆ ಹೋದ್ರಾಯ್ತು ಅಂತ ಹೇಳಿಬಿಟ್ಟು ನಾವು ಮೆಕ್ಡೊನಾಲ್ಡ್ಸಿಗೆ ಬಂದ್ವಿ. ವಿನೀತ್ಗೆ ಫೇವ್ರೇಟ್ ರೆಸ್ಟೋರೆಂಟ್ ಅಂತಲೇ ಹೇಳ್ಬೋದು ಇದು ಮೆಕ್ಡೊನಾಲ್ಡ್ಸ್. ಮಾಲ್ಗಳಿಗೆ ಬಂದರೆ ಮೆಕ್ಡೊನಾಲ್ಡ್ಸ್ ಒಂದು, ಆಮೇಲೆ ಗೇಮ್ ಸೆಂಟರ್ ಅಂತೂ, ಈ ಎರಡಕ್ಕೂ ಒಂದು ವಿಸಿಟ್ ಇದ್ದೇ ಇರುತ್ತೆ. ಅದರಲ್ಲೂ ಇಲ್ಲಿ ಪನ್ನೀರ್ ಬರ್ಗರ್ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಒಂದು ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನಾವು ಕೂಡ ಡಿನ್ನರ್ ಮುಗಿಸ್ಕೊಂಡು ಇಲ್ಲಿಂದ ಮನೆಗೆ ಹೊರಟ್ವಿ. ಇಲ್ಲಿ ನೋಡ್ತಿರ್ಬೋದು ನೀವು 3rd ಫ್ಲೋರಿಂದ ಕ್ರಿಸ್ಮಸ್ ಡೆಕೋರೇಷನ್ ಏನು ಮಾಡಿದಾರಲ್ಲ ಅದರ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಒಂದು ರೌಂಡ್ ತೋರಿಸ್ತೀನಿ.
ತುಂಬಾ ಸಖತ್ತಾಗಿತ್ತು ಅವತ್ತು ನೋಡಲಿಕ್ಕೆ. ಎಲ್ಲ ಶಾಪ್ಗಳಿಗೂ ಕ್ರಿಸ್ಮಸ್ ಡೆಕೋರೇಷನ್ ಮಾಡಿದರು. ಸೊ ಅಲ್ಲಿಂದ ನಾವು ಮನೆಗೆ ಹೊರಟ್ವಿ. ಹಾಗೆ ಒಂದಿಷ್ಟು ಪಿಕ್ಚರ್ ಕೂಡ ಆ್ಯಡ್ ಮಾಡಿರ್ತೀನಿ, ನೋಡ್ಬೋದು ನೀವು. ಸೊ ನೋಡಿದ್ರಲ್ಲ, ಇವತ್ತಿನ ವ್ಲಾಗ್ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ವಿಡಿಯೋನ ಶೇರ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರದ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.